ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಟ್ಟ ಪ್ರದೇಶಗಳಲ್ಲಿ, ಕಾಡಿನ ಅಂಚುಗಳಲ್ಲಿ ಮತ್ತು ಹಳ್ಳಿಗಳ ಸುತ್ತಮುತ್ತ ಕಾಣಿಸುವ ಒಂದು ವಿಶೇಷ ಔಷಧಿ ಗುಣವುಳ್ಳ ಹಣ್ಣಿನ ಬಗ್ಗೆ ತಿಳಿಯೋಣ. ಅದು ಬೆಟ್ಟದ ನೆಲ್ಲಿಕಾಯಿ. ಈ ಹಣ್ಣು ಸಾಮಾನ್ಯ ನೆಲ್ಲಿಕಾಯಿಗಿಂತ ಸ್ವಲ್ಪ ವಿಭಿನ್ನ ರುಚಿ ಮತ್ತು ಗಟ್ಟಿತನ ಹೊಂದಿರುತ್ತದೆ. ಈ ಹಣ್ಣಿನ ರುಚಿ ಮೊದಲು ಹುಳಿ, ನಂತರ ಸ್ವಲ್ಪ ಸಿಹಿ ಅನುಭವ ಕೊಡುತ್ತದೆ. ಅದಕ್ಕಾಗಿ ಮಕ್ಕಳು ಕೂಡ ಇದನ್ನು ಆಸಕ್ತಿಯಿಂದ ತಿನ್ನುತ್ತಾರೆ. ಪಕ್ಷಿಗಳು ಕೂಡ ಈ ಹಣ್ಣನ್ನು ಬಹಳ ಇಷ್ಟಪಡುತ್ತವೆ. ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಅಗರವಾಗಿದೆ. ಈ ಹಣ್ಣಿನ ಮರ ಮಧ್ಯಮ ಗಾತ್ರದಲ್ಲಿ ಬೆಳೆಯುತ್ತದೆ. ಹಳ್ಳಿಗಳಲ್ಲಿ ಹಿರಿಯರು ಕಾಡಿನ ಆರೋಗ್ಯ ಹಣ್ಣು ಎಂದು ಕರೆಯುತ್ತಾರೆ. ಹಳೆಯ ಕಾಲದಿಂದಲೇ ಬೆಟ್ಟದ ನೆಲ್ಲಿಕಾಯಿಯನ್ನು ಆಹಾರ ಮತ್ತು ನೈಸರ್ಗಿಕ ಆರೈಕೆಯಲ್ಲಿ ಬಳಸುತ್ತಿದ್ದರು. ಬೆಟ್ಟದ ನೆಲ್ಲಿಕಾಯಿಯ ಪ್ರಮುಖ ಉಪಯೋಗವೆಂದರೆ ದೇಹಕ್ಕೆ ತಂಪು ಮತ್ತು ತಾಜಾತನ ನೀಡುವುದು. ಬೇಸಿಗೆಯಲ್ಲಿ ಕೆಲವರು ಇದನ್ನು ನೇರವಾಗಿ ತಿನ್ನುತ್ತಾರೆ. ಇದಷ್ಟೇ ಅಲ್ಲದೆ ಈ ಹಣ್ಣು ಬಾಯಿಯ ರುಚಿಯನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಆದ್ದರಿಂದ ಕೆಲವರು ಊಟದ ನಂತರ ಸೇವಿಸುತ್ತಾರೆ. ಬೆಟ್ಟದ ನೆಲ್ಲಿಕಾಯಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಅಂಶವು ದೇಹಕ್ಕೆ ಶಕ್ತಿ ನೀಡಿ ಶೀತ ಮತ್ತು ಕೆಮ್ಮಿನಂತಹ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಕೂದಲು ಆರೈಕೆಯಲ್ಲೂ ಉಪಯೋಗವಾಗುತ್ತದೆ. ಇದನ್ನು ಒಣಗಿಸಿ ಎಣ್ಣೆಯಲ್ಲಿ ಕುದಿಸಿ ನಂತರ ಕೂದಲಿಗೆ ಬಳಸಬೇಕು. ನೆಲ್ಲಿಕಾಯಿ ಪುಡಿ ಅಥವಾ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ ಹಾಗೂ ತ್ವಚೆಯ ಕಾಂತಿ ಹೆಚ್ಚಿಸಲು ಕೂಡ ಇದು ಅತ್ಯುತ್ತಮ. ಇದರಲ್ಲಿರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ದೃಷ್ಟಿ ದೋಷಗಳನ್ನು ನಿವಾರಿಸಲು ಸಹಕಾರಿಯಾಗಿದೆ. ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ಹತೋಟಿಯಲ್ಲಿಡಲು ನೆರವಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ಜೀರ್ಣಕ್ರಿಯೆ ಚುರುಕಾಗಿ ದೇಹದಲ್ಲಿನ ಕೊಬ್ಬು ಕರಗಲು ಸಹಾಯ ಮಾಡಿ ತೂಕ ಇಳಿಕೆ ಮಾಡುತ್ತದೆ ಮತ್ತು ಮಧುಮೇಹ ನಿಯಂತ್ರಣ ಮಾಡುತ್ತದೆ. ಬೆಟ್ಟದ ನೆಲ್ಲಿಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಹಣ್ಣನ್ನು ಉಪ್ಪಿನಕಾಯಿ ರೂಪದಲ್ಲೂ ಸಂಗ್ರಹಿಸಿ ಇಡುವುದು ಹಳ್ಳಿಗಳಲ್ಲಿ ಸಾಮಾನ್ಯ ಪದ್ಧತಿ ಆಗಿದೆ. ಬೆಟ್ಟದ ನೆಲ್ಲಿಕಾಯಿಯನ್ನು ಕೆಲವರು ಒಣಗಿಸಿ ಪುಡಿ ಮಾಡಿಕೊಂಡು ಸಂಗ್ರಹಿಸಿ ನಂತರ ಆ ಪುಡಿಯನ್ನು ಬೇರೆ ಮನೆಮದ್ದಿನ ಜೊತೆ ಮಿಶ್ರಣ ಮಾಡಿಕೊಳ್ಳುತ್ತಾರೆ. ಈ ಹಣ್ಣು ದೇಹ ಹಗುರವಾಗಿರಲು ಸಹ ಸಹಾಯ ಮಾಡುತ್ತದೆ. ಆದ್ದರಿಂದ ಕೆಲವರು ಬೆಟ್ಟದ ನೆಲ್ಲಿಕಾಯಿಯನ್ನು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಸೇವಿಸುತ್ತಾರೆ. ಬೆಟ್ಟದ ನೆಲ್ಲಿಕಾಯಿ ರಸವನ್ನು ನೈಸರ್ಗಿಕ ಪಾನೀಯ ರೀತಿಯಲ್ಲೂ ಬಳಸುತ್ತಾರೆ. ಕೆಲವರು ಬೆಟ್ಟದ ನೆಲ್ಲಿಕಾಯಿಯನ್ನು ಒಣಗಿಸಿ ದೀರ್ಘಕಾಲ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಾರೆ, ಏಕೆಂದರೆ ಇದು ಬೇಗ ಹಾಳಾಗುವುದಿಲ್ಲ. ಹಳ್ಳಿಗಳಲ್ಲಿ ಹಿರಿಯರು ಈ ಹಣ್ಣನ್ನು ದೇಹದ ಸಾಮಾನ್ಯ ಆರೈಕೆಗೆ ಒಳ್ಳೆಯದು ಎಂದು ಹೇಳುತ್ತಾರೆ. ಈ ಮರದ ಎಲೆ ಮತ್ತು ತೊಗಟೆಗೂ ಉಪಯೋಗಗಳಿವೆ, ಆದರೆ ಹೆಚ್ಚು ಬಳಸುವುದು ಹಣ್ಣನ್ನೇ. ಬೆಟ್ಟದ ನೆಲ್ಲಿಕಾಯಿ ಕೇವಲ ಹಣ್ಣು ಅಲ್ಲ, ಹಳ್ಳಿಯ ಜೀವನ ಮತ್ತು ನೈಸರ್ಗಿಕ ಆಹಾರದ ಒಂದು ಭಾಗವಾಗಿದೆ. ಇದು ಇವತ್ತಿನ ಒಂದು ಚಿಕ್ಕ ಔಷಧಿ ಹಣ್ಣಿನ ಬಗ್ಗೆ. ಇಂತಹ ಇನ್ನಷ್ಟು ಔಷಧಿ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.